ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ ದ್ವಿತೀಯ PUCಯ ಸಮಾಜಶಾಸ್ತ್ರದ ಪರೀಕ್ಷೆ 2ಕ್ಕಾಗಿ ಒಂದು 20 ಅಂಕಗಳು ಬರ್ತಕ್ಕಂಥ ಒಂದು ಬಹು ಆಯ್ಕೆ ಒಂದಂಕ ಬಿಟ್ಟ ಸ್ಥಳಗಳ ಪ್ರಶ್ನೆಗಳಲ್ಲಿ ಒಂದು 15ಕ್ಕಿಂತ ಹೆಚ್ಚು ಉತ್ತರಗಳು ನಿಮಗೆ ಇಲ್ಲಿಂದ ಸಿಗ್ತವೆ. ಚೆನ್ನಾಗಿ ಅದನ್ನು ನೋಡ್ಕೊಂಡು ಹೋಗಿ ಒಂದೆರಡು ಕ್ವಶನ್ ಪೇಪರನ್ನು ಸಹಿತ ಕೊಡ್ತೀನಿ. ಸೊ ಅಲ್ಲಿಂದ ನಿಮಗೆ ಖಂಡಿತವಾಗಿ 50ಕ್ಕಿಂತ ಹೆಚ್ಚು ಅಂಕಗಳು ಸಿಗ್ತವೆ. ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಒಂದು ಶೇರ್, ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ಕ್ವಶನ್ಸ್ಗಳನ್ನು ನೋಡುವ. ಭಾರತ ವಸ್ತು ಸಂಗ್ರಹಾಲಯವಾಗಿದೆ ಎಂದು ಕರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲರಿಗೂ ಕೂಡ ಉತ್ತರ ಗೊತ್ತಿರಲಿ, ಡಾಕ್ಟರ್ RK ಮುಖರ್ಜಿ ಅವರು. ಎರಡನೇ ಪ್ರಶ್ನೆ, ಕನ್ನಡ ಭಾಷೆ ಯಾವ ಭಾಷಾ ಸಮೂಹಕ್ಕೆ ಸೇರಿದೆ? ಉತ್ತರ ದ್ರಾವಿಡಿಯನ್ ಭಾಷಾ ಸಮೂಹ. ಪ್ರಶ್ನೆ 3, ಹೆಚ್ಚು ಲಿಂಗಾನುಪಾತ ಹೊಂದಿರೋ ಜಿಲ್ಲೆ ಯಾವುದು ಅಂತ ಕೇಳಿದರು. ಬೆಂಗಳೂರು. ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನು ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿದೆ ಅಂತ ಕೇಳಿದರು. ವಿಜಯಪುರ. ಮುಂದಿನ ಪ್ರಶ್ನೆ, ಯಾವ ವರ್ಷವನ್ನು ಜನಸಂಖ್ಯಾ ವಿಭಾಜಕ ವರ್ಷ ಅಂತ ಕರಿತೀವಿ? ನೆನಪಿಟ್ಕೊಡ್ರಿ, 1921. ಇದು ಭಾಳ ಸಲ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿರ್ತಕ್ಕಂಥ ಪ್ರಶ್ನೆನೇ ಆಗದ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಎಷ್ಟನೆಯ ಅನುಸೂಚಿಯಿಂದ ಎಷ್ಟು ಅಧಿಕೃತ ಭಾಷೆಗಳು ಅಂತ ಗುರುತಿಸಲಾಗಿದೆ ಅಂತ ಕೇಳಿದರೆ. ಸೊ 22 ಭಾಷೆಗಳನ್ನು ಅಧಿಕೃತ ಭಾಷೆ ಅಂತಲೇ ಗುರುತಿಸಿದ್ದಾರೆ. ಯಾವ ವರ್ಷ ಕನ್ನಡ ಭಾಷೆಯನ್ನು ಭಾರತ ಸರ್ಕಾರ ಶಾಸ್ತ್ರೀಯ ಭಾಷೆ ಅಂತ ಘೋಷಿಸಿತು ಅಂತ ಕೇಳಿದ್ದಾರೆ. ಸೊ ಅದು ಆಪ್ಷನ್ ಸಿ 2021 ಅಂತ ಇದೆ. ಸೊ ಅದನ್ನು ಕೂಡ ತಾವೇನು ಮಾಡಿಕೊಡ್ರಿ, ನೋಡಿಕೊಡ್ರಿ, 2021. ಸೊ ಇನ್ನೊಂದು ಪುಸ್ತಕದಲ್ಲಿ ಕನ್ಫರ್ಮ್ ಮಾಡಿಕೊಡ್ರಿ ಅದನ್ನು. ಇನ್ನು ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇಳಿದ್ದಾರೆ. ಕರ್ನಾಟಕ. ಯಾವ ವರ್ಷ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿ ಮಾಡಿದರು? 1967ರಿಂದ 72ರವರೆಗೆ. ಮುಂದಿನ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ದಾಖಲಾದ ಭಾರತದ ಲಿಂಗಾನುಪಾತದ ಪ್ರಮಾಣ ಕೇಳಿದರು. 1000 ಪುರುಷರಿಗೆ 940 ಮಹಿಳೆಯರು. ಇನ್ನು ಹೆಚ್ಚು ಸಾಕ್ಷರತೆ ಹೊಂದಿದ ಜಿಲ್ಲೆ ಕೇಳಿದರು. ದಕ್ಷಿಣ ಕನ್ನಡ ಇಸ್ ದ ರೈಟ್ ಆನ್ಸರ್. ಇನ್ನು ಹೆಚ್ಚು ಜನಭರಿತ ಜಿಲ್ಲೆ ಕೇಳಿದ್ದಾರೆ. ಬೆಂಗಳೂರು. ಬಿಟ್ಟ ಸ್ಥಳ ಇದ್ದಾವೆ. ಏಷ್ಯಾದ ಉಪಖಂಡ ಡ್ಯಾಶ್ ಎಂದು ಕರೆಯಲಾಗಿದೆ. ಭರತಖಂಡ. ಕ್ರೈಸ್ತ ಧರ್ಮವನ್ನು ಭಾರತದಲ್ಲಿ ಮೊದಲು ಪರಿಚಯಿಸಿದವರು ಅಂತ ಕೇಳಿದರು. ಸಂತ ಥಾಮಸ್ ಮತ್ತು ದಾರ್ತ್ ಲೋಮ್ಯು. ಡೆಮೋಗ್ರಫಿ ಪದವನ್ನು ಮೊದಲು ಪರಿಚಯಿಸಿದವರು ಅಟಲ್ ಗಿಲಿಯಾರ್ಡ. ಡ್ಯಾಶ್ನಲ್ಲಿ ಭಾರತದಲ್ಲಿ ಕುಟುಂಬ ಯೋಜನೆ ಪ್ರಥಮವಾಗಿ ಜಾರಿಗೆ ಬಂದಿತ್ತು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂತಂದರೆ 1952. ಇನ್ನು ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಸಿಂಧು. ಕುಟುಂಬ ಯೋಜನೆ 1977ರಲ್ಲಿ ಡ್ಯಾಶ್ ಎಂದು ಮರುನಾಮಕ ಮಾಡಿದರು. ಕುಟುಂಬ ಕಲ್ಯಾಣ. ಇನ್ನು ಹೊಂದಿಸಿ ಬರೆದಿದ್ದಾರೆ. ಭಾಷಾ ಸಮೀಕ್ಷೆಗೆ ಜೊತೆ ಹೊಂದಿಸಿ ಬರಬೇಕು ಗ್ರಿಯರ್ಸನ್. ಡೆಮೋಗ್ರಫಿ ಜೊತೆ ಅಚಿಲ್ ಗಿಲಿಯಾರ್ಡ. ಜನಾಂಗೀಯ ಸಮೂಹಗಳ ವರ್ಗೀಕರಣ ಜೊತೆ BS ಗುಹಾ. ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ಸಂಪೂರ್ಣಾನಂದ. ಆಮೇಲೆ ಒಡಲ ತುಡಿತಕ್ಕೆ ಕೇಡು ಮಂಜುನಾಥ್ ಆದ್ರೆ ಅಂತ ಬರೆದ್ರೆ ಸಾಕು. ಎರಡನೇ ಪಾಠ, ಪಂಚಶೀಲ ತತ್ವದ ಪ್ರತಿಪಾದಕರು ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರಂತ ಕೇಳಿದ್ದಾರೆ. ಸೊ ಕಾಕಾ ಸಾಹೇಬ್ ಕಾಲೇಲ್ಕರ್ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಕೇಳಿದರು ಫ್ರೆಂಡ್ಸ್, ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಶ್ರೀ ನಾಗನಗೌಡ. ಆದಿವಾಸಿಗಳನ್ನು ಗಿರಿಜನ ಅಂತ ಯಾರು ಕರೆದಿದ್ದಾರೆ? ಗಾಂಧೀಜಿಯವರು ಕರೆದಿದ್ದಾರೆ. ಇನ್ನು ಕೆನೆಪದರ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಕೇಳಿದರು. ಸಂತಾನಂ ಆಯೋಗದವರು. ಇನ್ನು ಕೆಳಗಿನವುಗಳಲ್ಲಿ ಪರಿಶಿಷ್ಟ ಜಾತಿ ಕೇಳಿದ್ದಾರೆ. ಹೊಲಯ. ಹರಿಜನ ಪದ ಮೊದಲು ಪರಿಚಯಿಸಿದವರು ನರಸಿಂಹ ಮೆಹ್ತಾ. ಕೆಳಗಿನವುಗಳಲ್ಲಿ ಪರಿಶಿಷ್ಟ ಪಂಗಡ ಕಿರಾತಕ. ಪೀಪಲ್ ಆಫ್ ಇಂಡಿಯಾ ಗ್ರಂಥದ ಕರ್ತೃ ಕೇಳಿದರೆ ಹರ್ಬರ್ಟ್ ರಿಸ್ಲೆ ಇಸ್ ದ ರೈಟ್ ಆನ್ಸರ್. ಬಿಟ್ಟ ಸ್ಥಳ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಪರಿಶಿಷ್ಟ ಪಂಗಡ ಕೇಳಿದರೆ ಬಿಲ್ಲರು. ಕ್ಯಾಸ್ಟ್ ಎನ್ನುವ ಪದ ಯಾವ ಭಾಷೆಯಿಂದ ಬಂದಿದೆ? ಸ್ಪ್ಯಾನಿಷ್. ಪಂಚಶೀಲ ತತ್ವವನ್ನು ಪ್ರತಿಪಾದಿಸಿದವರು ನೆಹರು ಅನ್ನೋದನ್ನು ಬರೀಬೇಕು. ಇನ್ನು ನೀರಿನಲ್ಲಿ ತಯಾರಿಸಿದ ಆಹಾರವನ್ನು ಏನಂತ ಕರಿತೀವಿ? ಪಕ್ಕಾಹಾರ. ದಕ್ಷಿಣ ವಲಯದ ಒಂದು ಬುಡಕಟ್ಟು ಜನಾಂಗ ಹಕ್ಕಿಪಿಕ್ಕಿ. ಥಿಯೋಸೋಫಿಕಲ್ ಸೊಸೈಟಿ ಸ್ಥಾಪಕರು ಎನಿ ಬೆಸೆಂಟ್. ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ. ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದ ಸಮಾಜ ಬ್ರಹ್ಮ ಸಮಾಜ. ಪ್ರಬಲ ಜಾತಿ ಪರಿಚಯಿಸಿದವರು MN ಶ್ರೀನಿವಾಸ. ಇನ್ನು ಲಂಬಾನಿ ಯಾವ ಸಮುದಾಯಕ್ಕೆ ಸೇರಿದ್ದಾರೆ ಅಂತ ಕೇಳಿದರೆ ಪರಿಶಿಷ್ಟ ಜಾತಿ ಇಸ್ ದ ರೈಟ್ ಆನ್ಸರ್. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. ಸೊ ರಾಜಾರಾಮ್ ಜೊತೆ ಬರಿಬೇಕು ಎಸ್ ಬ್ರಹ್ಮ ಸಮಾಜ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಆಗಿದೆ. ಥರ್ಡ್ ಒನ್ ಜ್ಯೋತಿರಾವ್ ಫುಲೆ ಸತ್ಯಶೋಧಕ ಸಮಾಜ. ಕರ್ನಾಟಕದ ಪ್ರಬಲ ಜಾತಿ ಕೇಳಿದ್ದಾರೆ ಒಕ್ಕಲಿಗ ಲಿಂಗಾಯತ. ಆಂಧ್ರ ಪ್ರದೇಶದ ಪ್ರಬಲ ಜಾತಿ ಕೇಳಿದ್ದಾರೆ ನಾಯ್ಡು ರೆಡ್ಡಿ. ಪರಿಶಿಷ್ಟ ಪಂಗಡ ಕೇಳಿದ್ದಾರೆ ಕಿರಾತಕ. ಪರಿಶಿಷ್ಟ ಜಾತಿ ಲಂಬಾನಿ. ದಯಾನಂದ ಸರಸ್ವತಿ ಆರ್ಯ ಸಮಾಜ. ಹರಿಜನ ಪ್ರಸಿದ್ಧಪಡಿಸಿದವರು ಮಹಾತ್ಮ ಗಾಂಧೀಜಿ. ಹಾಲು ತುಪ್ಪದಲ್ಲಿ ತಯಾರಿಸಿದ ಆಹಾರವನ್ನು ಕಚ್ಚಾ ಆಹಾರ ಅಂತ ಕರಿತೀವಿ. ಇಷ್ಟು ಬರಿಬೇಕು. ಮುಂದಿನ ಪ್ರಶ್ನೆ, ಅಸ್ಪೃಶ್ಯತೆಯನ್ನು ನಿಷೇಧಿಸುವ ಸಂವಿಧಾನದ ಕಲಂ ಕೇಳಿದ್ದಾರೆ 15. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1976. ಸೂಕ್ಷ್ಮ ಹಣಕಾಸು ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ತಂದವ ಮೊಹಮ್ಮದ್ ಯೂಸಫ್. ಇನ್ನು ಸುಲಭ ಇಂಟರ್ನ್ಯಾಷನಲ್ ಸಂಘಟನೆ ಸ್ಥಾಪಕ ಬಿಂದೇಶ್ವರ್ ಫಾಟಕ್. ಸಮಾನತೆಯತ್ತ ವರದಿ ಜಾರಿಗೆ ಬಂದ ವರ್ಷ 1974.
ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪಿಸಿದ ವರ್ಷ 1992. ಲಿಜ್ಜತ್ನ ಕೇಂದ್ರ ಕಚೇರಿ ಕೇಳಿದ್ದಾರೆ. ಸೊ ಮುಂಬೈ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹರಿಜನ ಸೇವಕ ಸಂಘದ ಸ್ಥಾಪಕರು ಮಹಾತ್ಮ ಗಾಂಧೀಜಿ. ಕರ್ನಾಟಕದಲ್ಲಿ ಸೋಲಿಗರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ವೈದ್ಯ ಡಾಕ್ಟರ್ ಸುದರ್ಶನ್. ಯಾವ ವರ್ಷವನ್ನು ಮಹಿಳಾ ಸಬಲೀಕರಣ ಅಂತ ಕರೀತಾರೆ? 2001. ಬಿಟ್ಟ ಸ್ಥಳ, ಸ್ತ್ರೀ ಶಕ್ತಿ ಯೋಜನೆ ವರ್ಷವನ್ನು ಡ್ಯಾಶ್ ವರ್ಷದಲ್ಲಿ ಜಾರಿ ಮಾಡಿದರು? 2000, 2001. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ ಬಂದ ವರ್ಷ 1955. ಲಿಜ್ಜತ್ನ ಕೇಂದ್ರ ಕಚೇರಿ ಮುಂಬೈ. NCW ಅನ್ನು ವಿಸ್ತರಿಸಿ ಬರೆದಾಗ ರಾಷ್ಟ್ರೀಯ ಮಹಿಳಾ ಆಯೋಗ. SGH ವಿಸ್ತರಿಸಿ ಬರೆದಾಗ ಸ್ವಸಹಾಯ ಪದ್ಧತಿ. ಇನ್ನು ಸಮಾನತೆ ವರದಿಯನ್ನು ಡ್ಯಾಶ್ರಲ್ಲಿ ಜಾರಿಗೊಳಿಸಿದರು 1974. ಆರ್ಯ ಸಮಾಜದ ಸ್ಥಾಪಕ ದಯಾನಂದ ಸರಸ್ವತಿ. ಮೂಕನಾಯಕ ಪತ್ರಿಕೆ ಪ್ರಾರಂಭ ಅಂಬೇಡ್ಕರ್. ಕರ್ನಾಟಕದಲ್ಲಿ ಸೋಲಿಗರ ಏಳಿಗೆಗಾಗಿ ಶ್ರಮಿಸುವ ಸ್ವಯಂ ಸೇವಾ ಸಂಘಟನೆ ವಿವೇಕಾನಂದ ಗಿರಿಜನ ಕೇಂದ್ರ. ಲಿಜ್ಜತ್ ಸಂಘಟನೆ ಪ್ರಾರಂಭದ ವರ್ಷ 1959. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. ಸೊ ನೋಡಿ, ಹಿಂದೂ ವಿವಾಹ ಅಂತ ಇದೆ, ಅದ್ರ ಜೊತೆ 1955 ಅನ್ನೋದನ್ನು ನೀವು ಹೊಂದಿಸಿ ಬರಿಬೇಕಾಗಿತ್ತು. ಇನ್ನು ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956. ಮಹಿಳಾ ಸಬಲೀಕರಣ 2001. ಕುಟುಂಬ ದೌರ್ಜನ್ಯ ತಡೆ ಕಾಯ್ದೆ 4ನೇ ಉತ್ತರ 2005. 5ನೇದು ವರದಕ್ಷಿಣೆ ನಿಷೇಧ ಕಾಯ್ದೆ 1984. 6ನೇದು ಸೂಕ್ಷ್ಮ ಹಣಕಾಸು ಸ್ಥಾಪನೆ ಮೊಹಮ್ಮದ್ ಯೂಸಫ್ ಅವ್ರದ್ದು. 7ನೇದು ಬುಡಕಟ್ಟು ಕಲ್ಯಾಣ ಯೋಜನೆ, ಆರೋಗ್ಯ ಮತ್ತು ವಸತಿ. 8 ಸ್ತ್ರೀ ಶಕ್ತಿ 2000, 2001. 9 ಮಹಿಳಾ ಸಬಲೀಕರಣ ಕಾನೂನಾತ್ಮಕ ಕಾರ್ಯತಂತ್ರ. 10 ಸೇವಾ ಕೇಳಿದರೆ ಅದು ಸ್ವ ಉದ್ಯೋಗಿ ಮಹಿಳಾ ಸಂಘ ಅಂತ ಬರ್ತದೆ. ಇನ್ನು ಭಾರತದಲ್ಲಿ ಕುಟುಂಬದ ಪಾಠ. ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವರು ಹೆನ್ರಿ ಮೆನ್. ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನು ಏನಂತ ಕರೀತಾರೆ? ಕರ್ತ. ಕೇರಳದ ನಂಬದೂರಿ ಪಿತೃಪ್ರಧಾನ ಕುಟುಂಬವನ್ನು ಏನಂತ ಕರೀತಾರೆ? ಇಲ್ಲಂ ಅಂತ ಕರೀತಾರೆ. ಇನ್ನು ಕೇರಳದ ನಾಯರ್ ಮಾತೃಪ್ರಧಾನ ಕುಟುಂಬವನ್ನು ಏನಂತ ಕರೀತಾರೆ? ಕರ್ತ. ನರ್ಸಿಂಗ್ನವರ್ ಕುಟುಂಬದ ಮುಖ್ಯ ಉದ್ಯೋಗ ಕೃಷಿ. ಮಹುವಾದಲ್ಲಿ ಅವಿಭಕ್ತ ಕುಟುಂಬದ ಬಗ್ಗೆ ಅಧ್ಯಯನ ಮಾಡಿದವರು ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದ್ರೆ IP ದೇಸಾಯಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಮತ್ತು ಸಹಕಾರಿ ಸಂಘ ಅಂತ ಕರೆದವರೇ MN ಶ್ರೀನಿವಾಸ. ಅವಿಭಕ್ತ ಕುಟುಂಬದ ಒಂದು ಅನುಕೂಲ ಸದಸ್ಯರ ರಕ್ಷಣೆ. ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣ ನಗರೀಕರಣ. IP ದೇಸಾಯಿ ಅವರು ವರ್ಗೀಕರಿಸಿದ ಅವಿಭಕ್ತ ಕುಟುಂಬದ ಒಂದು ಪ್ರಕಾರ ಶೂನ್ಯ ಅವಿಭಕ್ತ ಕುಟುಂಬ. ಬಿಟ್ಟ ಸ್ಥಳಗಳು, ಭಾರತೀಯ ಸಮಾಜದ ಒಂದು ಆಧಾರ ಸ್ತಂಭ ಅವಿಭಕ್ತ ಕುಟುಂಬ ಅಂತ ಬರೀರಿ. ಇನ್ನು ನೆಕ್ಸ್ಟ್, ಅವಿಭಕ್ತ ಕುಟುಂಬದ ಒಂದು ಅನಾನುಕೂಲ ಸೋಮಾರಿತನ. ವಿಭಕ್ತ ಕುಟುಂಬದ ಒಂದು ಕಾರ್ಯಾತ್ಮಕ ಪರಿವರ್ತನೆ ಧಾರ್ಮಿಕ ಕಾರ್ಯ. ಅವಿಭಕ್ತ ಕುಟುಂಬದ ಮೇಲೆ ಪ್ರಭಾವ ಬೀರುವ ಕಾಯ್ದೆ ಹಿಂದೂ ವಿವಾಹ ಕಾಯ್ದೆ. ಕೇರಳದ ಮಾತೃಪ್ರಧಾನ ಅವಿಭಕ್ತ ಕುಟುಂಬದ ವ್ಯವಹಾರ ನೋಡಿಕೊಳ್ಳುವ ತಾಯಿಯ ಸಹೋದರವನ್ನು ಏನಂತ ಕರೀತಾರೆ? ಕರ್ಣವನ್ ಅಂತ ಕರೀತಾರೆ. ಹೊಂದಿಸಿ ಬರಿಬೇಕಿತ್ತು. ಇರಾವತಿ ಕರ್ವೆ ಕಿಂಗ್ ಆಫ್ ಆರ್ಗನೈಜೇಷನ್ ಬರಿಬೇಕು. ಹೆನ್ರಿ ಮೆನ್ ಮಹಾಮನೆ ಬರಿಬೇಕು. ಓ ಮಾಲೆ ಕೂಡು ಬಂಡವಾಳ. ಕೈಗಾರೀಕರಣ ಅವಿಭಕ್ತ ಕುಟುಂಬದಲ್ಲಿ ಬದಲಾವಣೆ. ಕರ್ತ ಪಿತೃಪ್ರಧಾನ ಕುಟುಂಬದ ಮುಖ್ಯಸ್ಥ. ಇಲ್ಲಂ ಪಿತೃಪ್ರಧಾನ ಕುಟುಂಬ. ತರವಾಡು ಮಾತೃಸ್ಥಾನೀಯ ಕುಟುಂಬ ಅಂತ ಬರೆದ್ರೆ ಉತ್ತರ ರೆಡಿ ಆಗ್ತದೆ. ನೆಕ್ಸ್ಟ್ ಪಾಠ 5. ಭಾರತೀಯ ಗ್ರಾಮಗಳನ್ನು ಮಟ್ಟ ಗಣರಾಜ್ಯ ಅಂತ ಕರೀತಾರೆ ಅಂತ ಕೇಳಿದರು ಚಾರ್ಲ್ಸ್ ಮೆಟ್ಕಾಫ. ಕರ್ನಾಟಕದಲ್ಲಿ ಕೃಷಿ ವಿಷಯವನ್ನು ಅಧ್ಯಯನ ಮಾಡಲು ರಚಿಸಲ್ಪಟ್ಟ ಸಮಿತಿ ದ್ವಾರಕನಾಥ. ಅತ್ಯಧಿಕ ಬಡ್ಡಿದರ ಕಾಯ್ದೆ ಜಾರಿಗೆ ತಂದ ವರ್ಷ 2004. ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆ MS ಸ್ವಾಮಿನಾಥನ್. ಅತಿ ಹೆಚ್ಚು ನಗರೀಕರಣಗೊಂಡ ಜಿಲ್ಲೆ ಬೆಂಗಳೂರು ನಗರ. ಕೊಳಚೆ ಪ್ರದೇಶದ ಒಂದು ಪ್ರಮುಖ ಲಕ್ಷಣ ಅಂತ ಕೇಳಿದ್ದಾರೆ. ಸೊ ಕೊಳಚೆ ಪ್ರದೇಶದ ಪ್ರಮುಖ ಲಕ್ಷಣ ಶಿಥಿಲ ಕಟ್ಟಡಗಳು. ಇನ್ನು ಭಾರತೀಯ ಗ್ರಾಮಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ? ಎಲ್ಲವೂ ಸರಿ. ದೊಡ್ಡ ಗಾತ್ರ, ಮಾಧ್ಯಮಿಕ ಸಂಬಂಧ, ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. ಇನ್ನು ಭಾರತೀಯ ಗ್ರಾಮಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸಾಮಾಜಿಕ ಸಮಸ್ಯೆ? ಅನಕ್ಷರತೆ. ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಕೃತಿಯ ಲೇಖಕರು AR ದೇಸಾಯಿ. ಯಾವ ಜಿಲ್ಲೆಯು ಅತ್ಯಂತ ಕಡಿಮೆ ನಗರೀಕರಣಗೊಂಡ ಜಿಲ್ಲೆ? ಕೊಡಗು. ಭೂ ಸುಧಾರಣೆ ಕಾಯ್ದೆಯ ಮುಖ್ಯ ಉದ್ದೇಶ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಗೇಣಿದಾರ ಸುಧಾರಣೆ. ಇನ್ನು ಭೂಪಾಲ್ ಅನಿಲ ದುರಂತಕ್ಕೆ ಕಾರಣ ರಾಸಾಯನಿಕ ಯೂನಿಯನ್ ಕಾರ್ಬೈಡ. ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ವಿಷಾನಿಲ ಮೀಥೇಲ್ ಅಸೋಸಿಯೇಟ್ ಅಂತ ಇದೆ. ಇನ್ನು ಬಿಟ್ಟ ಸ್ಥಳ, ಗ್ರಾಮೀಣ ಜನರಿಗೆ ಆರೋಗ್ಯ ಸೌಲಭ್ಯ ನೀಡಲು ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಯಶಸ್ವಿನಿ. ಇನ್ನು ಭಾರತದ ಗ್ರಾಮೀಣ ಪ್ರದೇಶದ ಕಡು ಬಡವರ ಜೀವನ ಮಟ್ಟ ಸುಧಾರಿಸಲು ಜಾರಿಯಾದ ಯೋಜನೆ ಅಂತ ಕೇಳಿದ್ದಾರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಇನ್ನು ಭಾರತದ ಗ್ರಾಮೀಣ ಜನರಿಗೆ ಉದ್ಯೋಗ ಅವಕಾಶ ನೀಡಲು ಜಾರಿಯಾದ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ. ಇನ್ನು ಭಾರತದ ಗ್ರಾಮೀಣ ಬಡ ಜನರಿಗೆ ಸುಸ್ಥಿರ ಆದಾಯ ಜಾರಿಯಾದ ಯೋಜನೆ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆ. ಇನ್ನು ರಾಮಾಪುರ ಗ್ರಾಮವನ್ನು ಅಧ್ಯಯನ ಮಾಡಿದವ MN ಶ್ರೀನಿವಾಸ್. ಹೊಂದಿಸಿ ಬರೆದಿದ್ದಾರೆ. ಅಲ್ಲಿ ಬರೀಬೇಕಾಗಿತ್ತು ವೇದಗಳ ಕಾಲದ ನಗರ ಅಂತ ಇದೆ. ಸೊ ಅದು ಸರಿಯಾದ ಉತ್ತರ ತಕ್ಷಶಿಲಾ. ಬೌದ್ಧರ ಕಾಲದ ನಗರ ಪಾಟಲಿಪುತ್ರ.
ದೇವಾಲಯ ನಗರ ಮಧುರೈ, ಮಧ್ಯಕಾಲದ ನಗರ ಫತೇಪುರ್ ಸಿಕ್ರಿ, ಕೈಗಾರಿಕಾ ನಗರ ಭದ್ರಾವತಿ. 6ನೇ ಪಾಠ. ಮಾರುಕಟ್ಟೆ ಅಂದರೆ ಕೇಳಿದರೆ ಅದು ಕೊಳ್ಳುವ ಮಾರುವ ಸ್ಥಳ, ಗ್ರಾಹಕರು ಮತ್ತು ಮಾರಾಟಗಾರರು ಸೇರುವ ಸ್ಥಳ, ವ್ಯಾಪಾರ ಚಟುವಟಿಕೆ, ಸಂಸ್ಥೆಗಳ ಸಮಗ್ರ ಚಿತ್ರಣ ಅಂತ ಎಲ್ಲವನ್ನೂ ಕೂಡ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಸೊ ಇಷ್ಟು ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅಂಕಗಳನ್ನು ಕೊಡ್ತಿದ್ರು. ಇನ್ನು 2ನೇ ಪ್ರಶ್ನೆ, ಕಾಣದ ಕೈ ಹಾಗೂ ಮುಕ್ತ ಮಾರುಕಟ್ಟೆ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಸರಿಯಾದ ಉತ್ತರ ಏನು ಬರ್ತದಪ್ಪ ಅಂತಂದ್ರೆ ಎಸ್, ಆ್ಯಡಮ್ ಸ್ಮಿತ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ದೋರಾಯಿ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿದವರು ಅಂತ ಕೇಳಿದ್ದಾರೆ. ಆಲ್ಫ್ರೆಡ್ ಗಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದೆ ವರ್ಲ್ಡ್ ವೈಡ್ ವೆಬ್ ಕಂಡುಹಿಡಿದವರು ಅಂತ ಕೇಳಿದರು. ಟೀಮ್ ಬೆರಸ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಇದು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ದಿನಪತ್ರಿಕೆ ಪ್ರಾರಂಭಿಸಿದವರು ಅಂತ ಕೇಳಿದರು. ಜರ್ಮನ್ ಮೋಗ್ಲಿಂಗ್ ಇಸ್ ದ ರೈಟ್ ಆನ್ಸರ್. ಇನ್ನು ಮೊದಲ ಕನ್ನಡ ವಾರ್ತಾವಾಹಿನಿ ಅಂತ ಕೇಳಿದ್ದಾರೆ. ಸೊ ಮೊದಲ ಕನ್ನಡ ವಾರ್ತಾವಾಹಿನಿ ಯಾವುದಪ್ಪ ಅಂದರೆ ಅದು ಡಿ ಚಂದನ. ಇನ್ನು ಮುಷ್ಕರ ಜಾತ್ರೆಯು ಯಾವ ರಾಜ್ಯದಲ್ಲಿ ನಡೀತದೆ ಅಂತ ಕೇಳಿದರು. ಸೊ ಅದು ಸರಿಯಾದ ಉತ್ತರ ರಾಜಸ್ಥಾನ್ ಅಂತಕ್ಕದ್ದನ್ನು ಇತ್ತು. ಇನ್ನು ಮುಂದೆ ಕೃಷಿ ದರ್ಶನ ಕಾರ್ಯಕ್ರಮದ ಮೂಲಕ ಭಾರತದಲ್ಲಿ ದೂರದರ್ಶನ ಮೊಟ್ಟ ಮೊದಲು ಯಾವಾಗ ಪ್ರಾರಂಭವಾಯಿತು? 1959. ಇನ್ನು ಮಾಧ್ಯಮ ದೊರೆ ಅಂತ ಯಾರನ್ನು ಕರೀತಾರೆ? ರೂಪರ್ಟ್ ಮೆರ್ಡೋಕ್. ಸಮೂಹ ಮಾಧ್ಯಮವನ್ನು ಸಾಂಸ್ಕೃತಿಕ ಉದ್ದಿಮೆ ಎಂದು ಕರೆದವರು ಜರ್ಗಿಸ್ ಹೆರ್ಮಾಸ್. ಬಿಟ್ಟ ಸ್ಥಳ ಡ್ಯಾಶ್ ರವರು ಮಾರುಕಟ್ಟೆಯಲ್ಲಿ ಕಾಣದ ಕೈ ಎಂಬ ಪರಿಕಲ್ಪನೆ ಪರಿಚಯಿಸಿದರು. ಆ್ಯಡಮ್ ಸ್ಮಿತ್. ಡ್ಯಾಶ್ ರವರು ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆ ಮೊದಲು ಪರಿಚಯಿಸಿದರು. ಮೈಕಲ್ ಆಲ್ ಡಿರಿಚ್ ಇಸ್ ದ ರೈಟ್ ಆನ್ಸರ್. ಇನ್ನು ಎಸ್, ಡ್ಯಾಶ್ ರವರು ಸಂವಾದ ಕೌಮುದಿ ಪತ್ರಿಕೆ ಪ್ರಾರಂಭಿಸಿದರು. ರಾಜಾರಾಮ್ ಮೋಹನ್ ರಾಯ್. ಮುದ್ರಣ ಯಂತ್ರ ಕಂಡುಹಿಡಿದವರು ಜಾನ್ ಗುಟೆನ್ಬರ್ಗ. ವೃತ್ತಾಂತ ಚಿಂತಾಮಣಿ ವರಪತ್ರಿಕೆ ಬರೆದವರು ವೆಂಕಟಕೃಷ್ಣಯ್ಯ. ನ್ಯೂಸ್ ಕಾರ್ಪೊರೇಷನ್ನ ಮಾಲೀಕ ಜೇನ್ ಬರ್ಡರ್ಲಾಡ್. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಕನ್ನಡದ ಮೊಟ್ಟ ಮೊದಲ ನ್ಯೂಸ್ ಚಾನಲ್ ಡಿ ಚಂದನ್. ಬೌಲಿಂಗ್ ಎಲೋನ್ ಎಂಬ ಪುಸ್ತಕವನ್ನು ಬರೆದವರು ರಾಬರ್ಟ್ ಪುಟ್ಟಿ. ಸಮೂಹ ಮಾಧ್ಯಮಗಳ ಪ್ರಭಾವವನ್ನು ಕೃತಕ ನೈಜತೆ ಎಂದು ವ್ಯಾಖ್ಯಾನಿಸಿದವರು ಹಾರ್ಕ್ ಹೈಮರ್ ಮತ್ತು ಆಡ್ರನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. ಆ್ಯಡಮ್ ಸ್ಮಿತ್ ಇದೆ, ದಿ ವೀಲ್ ಆಫ್ ನೇಷನ್ ಬರಿಬೇಕು. ಆಮೇಲೆ 2ನೇದು ಏನಿದಪ್ಪ ಅಂತಂದ್ರೆ ಮೈಕಲ್ ಅಲ್ಡಿರಿಬ್ ಅಂತ ಇದೆ. ಸೊ ಅದು ಟೆಲಿಶಾಪಿಂಗ್ ಬರ್ತದೆ. ಜಾರ್ಜ್ ರಿಟ್ ಅಂತ 3ನೇದು ಉತ್ತರ ಅದ, ಅದು ಮ್ಯಾಕ್ ಡೊನಾಲ್ಡೀಕರಣ ಬರ್ತದೆ. 4ನೇದು ಜೀನ್ ಬುಡ್ಲಾರ್ಡ್ ಇದೆ. ಸೊ ಅದ್ರ ಜೊತೆ ಕೃತಕ ಸೃಜನ ಬರಿಬೇಕು. 5ನೇದು ರಾಬರ್ಟ್ ಪುಟ್ಟಿಮ್ ಇದೆ, ಸಾಮಾಜಿಕ ಬಂಡವಾಳ. 6ನೇದು ಸಾಮಾಜಿಕ ಸಂಸ್ಥೆ ಮಾರುಕಟ್ಟೆ. 7ನೇದು ದೋರಾಯಿ ಸಂತೆ ಶುಕ್ರವಾರ. 8ನೇದು ಪುಷ್ಕರ್ ಜಾತ್ರೆ ರಾಜಸ್ಥಾನ. 9 ರಾಷ್ಟ್ರೀಯ ದೈನಿಕ ಪತ್ರಿಕೆ ದ ಹಿಂದೂ. ಆನ್ಲೈನ್ ಶಾಪಿಂಗ್ ಅಮೆಜಾನ್.ಕಾಮ್ ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು. ಇನ್ನು ಮುಂದಿನ ಪಾಠ, ಸಾಮಾಜಿಕ ಚಳುವಳಿ. ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳ ಕೃತಿಗಳನ್ನು ಬರೆದವ MS ಎ ರಾವ್. ಕ್ರಾಂತಿಕಾರಿ ಚಳುವಳಿಗಳು ಸಮಾಜದಲ್ಲಿ ಯಾವ ರೀತಿ ಇರ್ತವೆ? ಸಂಘರ್ಷ ಮತ್ತು ಹಿಂಸಾಚಾರ. ಜನತಾ ವಿಪ್ಲವಗಳು ಎಂದರೆ ಅಂತ ಕೇಳಿದ್ದಾರೆ. ಪರಿಹಾರವಾಗದ ಸಮಸ್ಯೆಗಳಿಂದ ಉಲ್ಬಣಿಸಿದ ಹಿಂಸೆ. ಉಳುವವನಿಗೆ ಭೂಮಿ ಘೋಷಣೆ ಕೊಟ್ಟಿದ್ದು ಕಾಗೋಡು ಹೋರಾಟ. ನೀರಾ ಚಳವಳಿ ಯಾವ ಉತ್ಪಾದನೆಗೆ ಸಂಬಂಧಿಸಿದೆ? ತೆಂಗು. ಇನ್ನು ಸ್ವಗೌರವ ಚಳವಳಿಯನ್ನು ಆರಂಭಿಸಿದವರು ಅಂತ ಕೇಳಿದರು. ಅಲ್ಲಿ ಪೇರಿಯಾರ EV ರಾಮಸ್ವಾಮಿ ಅಂತ ಉತ್ತರ ಬರ್ತದೆ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಸತ್ಯಶೋಧಕ ಸಮಾಜ ಸ್ಥಾಪಿಸಿದವರು ಜ್ಯೋತಿಬಾ ಫುಲೆ. ಒಂದು ಜಾತಿ ಒಂದು ಧರ್ಮ ಒಬ್ಬ ದೇವರು ಘೋಷಣೆ ಹೇಳಿದವರು ನಾರಾಯಣಗುರು. ಶುದ್ಧಿ ಆಂದೋಲನ ಪ್ರಾರಂಭ ದಯಾನಂದ ಸರಸ್ವತಿ. ಕನ್ನಡ ಸಾಹಿತ್ಯ ಭೂಸಾ ಸಾಹಿತ್ಯ ಎಂದು ಕರೆದವನು ಬಸಲಿಂಗಪ್ಪ. ಸತಿ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು 1829. ಭೀಮಸೇನಾ ಸಂಘಟನೆ ಪ್ರಾರಂಭವಾದ ವರ್ಷ 1970. ಇನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಒಂದು ಸ್ವಾತಂತ್ರ್ಯ ಚಳವಳಿ ಅಂತ ವಿಶ್ಲೇಷಣೆ ಮಾಡಿದವನೇ ಬಿಪಿನ್ ಚಂದ್ರ. ಕಾಗೋಡು ಸತ್ಯಾಗ್ರಹ ಡ್ಯಾಶ್ ನಡೆದ ಹೋರಾಟ ಭೂಮಿ ಹಕ್ಕು. ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ವರ್ಷ 1980. ಕರ್ನಾಟಕ ರಾಜ್ಯ ರೈತ ಸಂಘದ ಮೊದಲ ಅಧ್ಯಕ್ಷರು HS ರುದ್ರಪ್ಪ. ಡ್ಯಾಶ್ ಆಯೋಗ ಪ್ರಜಾಮಿತ್ರ ಮಂಡಳಿ ಬೇಡಿಕೆಗಳನ್ನು ಪೂರೈಸಿತು ಲೆಸ್ಲಿ ಮಿಲ್ಲರ್. ಇನ್ನು 8ನೇ ಪಾಠ ನೋಡಿ, ಸಂಸ್ಕೃತಾನುಕರಣದ ಪರಿಕಲ್ಪನೆ ನೀಡಿದವ MN ಶ್ರೀನಿವಾಸ. ಸಂಸ್ಕೃತಾನುಕರಣದ ಅಂಶಗಳಲ್ಲಿ ಯಾವ ಅಂಶ ಸರಿಯಿಲ್ಲ? ಪುರುಷರನ್ನು ನೋಡಿಕೊಳ್ಳೋ ರೀತಿ, ಬಟ್ ಮಹಿಳೆಯರನ್ನು ನೋಡಿಕೊಳ್ಳೋ ರೀತಿ, ಕ್ರಿಯಾವಿಧಿ, ವಿವಾಹ ಎಲ್ಲವೂ ಸರಿಯಿದೆ. ಇನ್ನು ವಿಧವೆಯರನ್ನು ನೋಡಿಕೊಳ್ಳುವ ವಿಧಾನಗಳಲ್ಲಿ ಕೆಳಗಿನವುಗಳು ಯಾವುದು ಸರಿಯಿಲ್ಲ? ಕುಲಹ ಸಮಾರಂಭಗಳಲ್ಲಿ ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು ಸರಿಯಿದೆ. ಇನ್ನು ನೆಕ್ಸ್ಟ್, ಸಂಸ್ಕೃತಾನುಕರಣ ಪ್ರಕ್ರಿಯೆ ತತ್ವಾದರ್ಶಗಳಲ್ಲಿ ಸಂಸ್ಕಾರ ಮೋಕ್ಷ. ಉಡುಗೆ ತೊಡುಗೆಗೆ ಸಂಬಂಧಿಸಿದಂತೆ ಯಾವುದು ಸರಿ? ದ್ವಿಜರು ಜನಿವಾರ ಧರಿಸುತ್ತಿರಲಿಲ್ಲ. ಆಧುನೀಕರಣ ಪರಿಕಲ್ಪನೆ ಪರಿಚಯಿಸಿದವನು ಡೇನಿಯಲ್ ಲರ್ನರ್. ದ್ವಿಜರು ಅಂದರೆ ಏನಂತ ಕೇಳಿದ್ದಾರೆ, ಅದರರ್ಥ 2ನೇ ಹುಟ್ಟನ್ನು ಪಡೆದವನು. ಇನ್ನು ರಿಲಿಜಿಯನ್ ಆ್ಯಂಡ್ ಸೊಸೈಟಿ ಅಮಾಂಗ್ ದಿ ಕೂರ್ಗೆ ಆಫ್ ಸೌತ್ ಇಂಡಿಯಾ ಕೃತಿಯ ಕರ್ತೃ MN ಶ್ರೀನಿವಾಸ. ಪಾಶ್ಚಿಮಾತ್ಯಕರಣ ಅಂದರೆ ಬ್ರಾಹ್ಮಣರಿಂದ ಆದ ಸಾಮಾಜಿಕ ಪರಿವರ್ತನೆ.
ಪಾಶ್ಚಿಮಾತ್ಯಕರಣ ಪ್ರಕ್ರಿಯೆಯಿಂದಾದ ಪರಿಣಾಮಗಳಲ್ಲಿ ಕೆಳಗಿನವುಗಳು ಯಾವುದು ಸರಿಯಿಲ್ಲ. ಸಾಮಾಜಿಕ ಸಂಸ್ಥೆ. ಮಾಡರ್ನೈಜೇಷನ್ ಇನ್ ಇಂಡಿಯನ್ ಬ್ರಿಟಿಷನ್ ಕೃತಿ ಬರೆದವ ರಾಮ್ ಅಹುಜಾ. ಜಾಗತೀಕರಣ ಪರಿಕಲ್ಪನೆ ನೀಡಿದವನು ಡೇನಿಯಲ್ ಲರ್ನರ. ಇನ್ನು ಆಂತರಿಕ ಮೂಲದ ಸಾಮಾಜಿಕ ಪರಿವರ್ತನೆ ಸಂಸ್ಕೃತಾನುಕರಣ. ತನ್ನ ಜಾತಿಯ ಸ್ಥಾನ ಮಾನವನ್ನು ಹಂಚಿಕೊಳ್ಳುವ ಪ್ರಕ್ರಿಯೆ ಸಂಸ್ಕೃತಾನುಕರಣ. ಭಾರತದ ಬ್ರಾಹ್ಮಣರು ಹೆಚ್ಚು ಕಡಿಮೆ ಸಸ್ಯಾಹಾರಿಗಳು. ದ್ವಿಜರು ತಮ್ಮ ಉಪನಯನ ಸಂಸ್ಕಾರ ಕ್ರಿಯಾವಿಧಿಗಳಿಂದ ಧರಿಸೋದು ಜನಿವಾರ. ಬ್ರಾಹ್ಮಣ ವಿಧವೆಯರಿಗೆ ಮರುವಿವಾಹಕ್ಕೆ ಅವಕಾಶ ಇಲ್ಲ. ಇನ್ನು MS ಶ್ರೀನಿವಾಸ್ ಅಂತ ಕೇಳಿದ್ದಾರೆ, ಅಲ್ಲಿ ರಿಲಿಜನ್ ಆ್ಯಂಡ್ ಸೊಸೈಟಿ ಅಮಾಂಗ್ ದಿ ಕೂರ್ಗೆ ಅಂತ ಸರಿ ಬರೀಬೇಕು. ಜಾಗತೀಕರಣ ಥಿಯೋಡಾರ್ ಲೆವಿಲ್ಲ. ಜನಿವಾರ ದ್ವಿಜರು. ಆಮೇಲೆ